ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಆತ್ಮೀಯ ಸಹೋದರ ಸಹೋದರರೇ, ತಾವು ಎಂದಾದರೂ ಈ ಲೋಕದಲ್ಲಿ ದೇವರ ವಾಕ್ಯ ಇಲ್ಲದೆ ಒಂದು ನಂಬಿಕೆ ಇಡ್ಲಿಕ್ಕೆ ಆಗ್ತದ? ಇಲ್ಲ. ಇವತ್ತು ನಾವು ಇಲ್ಲಿದ್ದೇವೆ ಯಾಕಂದ್ರೆ ನಮಗೆ ಇದು ಈ ದಿನ ಈ ಸಮಯ ನಂಬಿಕೆಯಿಂದ ಸಿಕ್ಕಿದೆ. ಈ ನಂಬಿಕೆ ದೇವರ ವರ. ಈ ನಂಬಿಕೆ ಇದು ಯಾಕೆ ಕೊಡಲ್ಪಟ್ಟಿದೆ? ಯಾಕಂದ್ರೆ ನಾವು ಯೇಸು ಸ್ವಾಮಿ ನಂಬಬೇಕು. ಯೇಸು ಸ್ವಾಮಿ ನಂಬಿದ ಮೇಲೆ ಆತನನ್ನು ಹಿಂಬಾಲಿಸಬೇಕು ಮತ್ತು ಆತನು ನಮ್ಮ ಜೀವಕ ಕರ್ತನು ಮತ್ತು ನಮ್ಮ ತಂದೆ ದೇವರು ಮತ್ತು ಆತನ ಮೂಲಕವಾಗಿ ಪರಿಶುದ್ಧಾತ್ಮನು ನಮ್ಮಲ್ಲಿ ಏನಾಗಿದ್ದಾನೆ, ದೇವರ ಮೇಲೆ ನಾವು ಹಾಕೊಳ್ಳಿಕ್ಕೆ ನಂಬಿಕೆ ಇಟ್ಟು ಆತನನ್ನ ಆರಾಧಿಸ್ಲಿಕ್ಕೆ ನಾವು ಏನಾಗಿದ್ದಾವೆ, ಪ್ರತಿದಿನದ ಜೀವಿತದ ಹೊರತುಪಡಿಸಿ ನಾವು 7ನೇ ದಿವಸವನ್ನ ಕರ್ತನಿಗಾಗಿ ಮೀಸಲಾಗಿಟ್ಟು ಅದನ್ನ ಮಾನ್ಯವನ್ನೆನಿಸಿ ಅದನ್ನ ನಾವು ಆತನಿಗೆ ತಿರುಗಿ ಏನ್ ಮಾಡ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಹೇಗೆ ಕೊಡ್ತಾ ಇದ್ದೇವೆ? ನಾವು ಬಂದು ಪ್ರತ್ಯೇಕವಾಗಿ ಕೂಡ್ತಾ ಇದ್ದೇವೆ, ಬಂದು ಪ್ರತ್ಯೇಕವಾಗಿ ನಾವು ಆರಾಧಿಸ್ತಾ ಇದ್ದೇವೆ, ಪ್ರತ್ಯೇಕವಾಗಿ ನಾವು ಆತನ ಸಂಧಿಲಿ ಸಮಯ ಕಳೆದು ನಾವು ಆತನಿಂದ ಏನ್ ಮಾಡ್ತಾ ಇದ್ದೇವೆ, ಇನ್ನೂ ಹೆಚ್ಚಾಗಿ ಜೀವಿಸ್ಬೇಕು. ಯಾರಿಗಾಗಿ? ಆತನಿಗಾಗಿ. ಅದಕ್ಕಾಗಿ ನಾವು ಏನಾಗಿದ್ದೇವೆ, ನಿತ್ಯ ಜೀವ ಪಡ್ಕೊಂಡಿದ್ದೇವೆ. ಅದಕ್ಕಾಗಿ ನಾವು ಎಲ್ಲವನ್ನು ಜಯಿಸಿದ್ದೇವೆ. ಇವತ್ತು ಯಾವ ಸಹೋದರ ಸಹೋದರಿ ನಂಬಿಕೆ ಇಲ್ಲದೆ ಏನಾಗೋದಿಲ್ಲ, ಲೋಕವನ್ನು ಜಯಿಸಕ್ಕಾಗಲ್ಲ. ನಮ್ಮ ನಂಬಿಕೆ ಇವತ್ತು ದಿವಸ ಏನಾಗಿದೆ, ಒಂದೇ ಆಗಿದೆ. ನಾನು ನಂಬಿಕೆ ಇಟ್ಟಿದ್ದು ಕರ್ತನನ್ನ, ನೀವು ನಂಬಿಕೆ ಇಟ್ಟಿದ್ದು ಕರ್ತನನ್ನ, ನಾನು ಸಹಿಸ್ತಾ ಇರೋದು ಕರ್ತನನ್ನ, ನೀವು ಕರ್ತನನ್ನ ಸಹಿಸ್ತಾ ಇದ್ದೀರಾ. ನೀವು ಕರ್ತನ ಆರಾಧಿಸ್ತಾ ಇದ್ದಾರೆ, ನಾನು ಆರಾಧಿಸ್ತಾ ಇದ್ದೇನೆ. ನಮ್ಮ ಅನ್ಯೋನ್ಯತೆ ಕರ್ತನಲ್ಲಿ ಏನಾಗಿದೆ, ಸಿದ್ಧವಾಗಿದೆ. ಇವತ್ತು ದಿವಸ ಒಂದು ಊರ, ಅದು ಬೇತಾನ್ಯ ಎಂಬುದ ಕರೆಸಿಕೊಳ್ಳುವಂತ ಊರು, ಆ ಊರಿನಲ್ಲಿ ಅನ್ಯೋನ್ಯತೆ ಇತ್ತು. ಓಕೆ, ಅನ್ಯೋನ್ಯತೆ ಇತ್ತು. ಯಾಕೆ ಇತ್ತು ಗೊತ್ತಾ? ಯಾಕಂದ್ರೆ ಅವರು ಮೂರೇ, ಯಾರು ಅವ್ರ ಮೂರು ಅಂತ, ಒಬ್ಬರು ಯಾರು, ಮಾರ್ತು, ಮಗಳು ಮತ್ತು ಲಾಜರಸ್. ಈ ಮೂರು ವ್ಯಕ್ತಿಗಳ ಮೂಲಕವಾಗಿ ಏನಾಯ್ತು, ಬೇತಾನ್ಯದಲ್ಲಿ ದೇವರ ವಾಕ್ಯ ಅದೇನಾಯ್ತು, ಕಾರ್ಯ ಮಾಡಿತು. ಕರ್ತನ ಸೇವೆ ಆಯ್ತು. ಅವರು ಆ ಊರಿಗೆ ಆಶೀರ್ವಾದ ತಂದ್ರು. ನಾವು ಕರ್ತನ ಆಶೀರ್ವಾದ ತರಲಿಕ್ಕಾಗಿ ಬಾ ದೇಶದಲ್ಲಿ ಇದ್ದೇವೆ ಅಂದ್ರೆ ತಪ್ಪೇನಲ್ಲ. ಮೊದಲು ಇವತ್ತು ನಾವು ಅಸಹಾಯಕರಾಗ್ಲಿಕ್ಕೆ ಕಾರಣ ಅನೇಕರಿರ್ಬೋದು. ನಾವು ವಾಕ್ಯವನ್ನು ಕೇಳಲಿಕ್ಕೆ ನಮಗೆ ಸಹಾಯ ಮಾಡಿದಂತ ಕರ್ತನಾದ ಯೇಸು ಕ್ರಿಸ್ತನು ಇವತ್ತು ಇನ್ನು ನಮಗೆ ಈ ವಾಕ್ಯದ ಮೂಲಕ ನಾವು ಅನೇಕ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಬೇಕು. ಈಗ ನಾವು ಮೊದಲದಾಗಿ ಕರ್ತನು ಪರ್ಫೆಕ್ಟ್, ಪರಿಪೂರ್ಣ, ಆದರೆ ನಾವು ಪರಿಪೂರ್ಣರಲ್ಲ. ಅದಕ್ಕೆ ಈ ಲೋಕದಲ್ಲಿ ನಮ್ಮ ಪರಿಪೂರ್ಣವಾದ ಜೀವಿತ ಅದು ಏನಾಗೋದಿಲ್ಲ, ಸಾಧ್ಯವಾಗ್ಲಿಕ್ಕೆ ನಮಗೆ ಏನಾಗಬೇಕು, ಪರಿಪೂರ್ಣ ದೇವರ ಕಾಲದ ರಾಜ್ಯವು ನಮಗೆ ಸಿಗ್ಬೇಕು. ಹಾಗಾದರೆ ಬೇತಾನ್ಯದಲ್ಲಿ ಆದಂತ ಅದ್ಭುತವಾದಂತ ಯಾವುದು ಕೆಲಸ, ಅದು ದೇವರ ಕೆಲಸ. ಅದಕ್ಕೆ ನಮ್ಮ ಕುಟುಂಬದಲ್ಲಿ
ಮಾರ್ಥ ಮರಿಯಳು ಲಾಜರಸ್ ಹಾಗೆ ಆಗ್ಬೇಕಾಗಿರುವಂತ ಕೆಲಸ ಏನಂತ ನೋಡೋಣ. ಏನಂದ್ರೆ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಕೂಡಿರುವಾಗ ಅಲ್ಲಿ ಒಬ್ಬ ಸ್ತ್ರೀ ತೈಲದ ಬರಣಿನ ತೆಗೆದುಕೊಂಡು ಒಡೆದು ಅದರಲ್ಲಿರುವಂತ ಸುಗಂಧ ತೈಲವನ್ನ ಯೇಸು ಸ್ವಾಮಿ ತಲೆ ಮೇಲೆ ಹೊಯ್ದ್ರು. ಅದನ್ನ ನೋಡಿ ಶಿಷ್ಯರು ಸ್ವಲ್ಪ ಅವ್ರಿಗೆ ಹೆಚ್ಚು ಮೋಸ ಆಯ್ತು. ಅವ್ರ ಮುಜುಗರಕ್ಕೆ ಒಳಗಾದ್ರು. ಈತನು ಯಾಕೆ ಆಕೆಯನ್ನು ತಡೆಯಲಿಲ್ಲ ಅಂತೇಳಿ ಅವರು ಮಾತಿನಲ್ಲಿ ಅಂದ್ಕೊಳ್ತಾ ಇದ್ರು. ಆದ್ರೆ ನಾವು ನೋಡ್ತೇವೆ ಆಕೆ ಮಾಡಿದ್ದನ್ನ ಯಾರು ಲೋಕದಲ್ಲಿ ಎಲ್ಲೆಲ್ಲಿ ಸಾಲ್ಪಡ್ತದೆ ಅಲ್ಲೆಲ್ಲ ಆಕೆ ಬಗ್ಗೆ ಹೇಳ್ತಾರಂತ. ಅಂದ್ರೆ ಅವಳು ಯಾರಾಗಿದ್ಲು? ಒಬ್ಬ ವ್ಯಭಿಚಾರ ಆಗಿದ್ಲು. ನೋಡಿ, ಅಲ್ಲಿ ಯೇಸು ಸ್ವಾಮಿ ಆ ವ್ಯಭಿಚಾರಿ ಸ್ತ್ರೀಯನ್ನ ಕ್ಷಮಿಸಿ ಅವಳು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ಅದನ್ನ ಅದೇ ಸ್ವಾರ್ಥಿಯನ್ನ ಲೋಕದಲ್ಲೆಲ್ಲ ಕಡೆಗೆ ಸಾರುವಾಗ ಲೋಕದಲ್ಲಿರುವಂತ ಪಾಪಿಗಳು ಏನಾಗಬೇಕು? ಪಾಪ ಪರಿಹಾರ ಪಡ್ಕೊಂಡು ಪರಿಶುದ್ಧರಾಗಿ ಅವರು ಸಹ ಕ್ಷಮಿಸಲ್ಪಟ್ಟು ಅವ್ರ ರಕ್ಷಣೆ ಹೊಂದಬೇಕಂತ ಇತ್ತು. ಅದಕ್ಕೆ ಅಪಾಯಶಗಾಗಿ ಏನ್ ಕೊಡ್ತೇವೆ, ಏನ್ ಕಳ್ಕೊಳ್ತೇವೆ, ಏನ್ ಬಿಡ್ತೇವೆ, ಅದು ಏನಲ್ಲ, ವ್ಯರ್ಥ ಅಲ್ಲ. ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರಿ, ನೀವು ಇವತ್ತಿನ ದಿವಸ ಸ್ವತಿನ ಸಾರ್ಬೇಕಂತೇಳಿ ದೇವರು ನಿಮ್ಮನ್ನ ಹೆಚ್ಚಿಸ್ತಾ ಇದ್ದಾನೆ. ನೀವು ಈ ಸ್ವತಿನ ಸಾರ್ಲಿಕ್ಕೆ ಏನಾಗಿದ್ದೀರಾ? ಕರ್ತನೊಂದಿಗಿದ್ದೀರಾ, ನನ್ನೊಂದಿಗಿದ್ದೀರಾ. ಈ ಸ್ಥಳದಲ್ಲಿರುವಂತ ನಮ್ಮ ಜನರಿಗಾಗಿದ್ದೇವೆ. ಈ ಜನರ ಮಧ್ಯದಲ್ಲಿ ಕರ್ತನ ಪಾದ ಕರ್ತನ ತಲೆ ಮೇಲೆ ಸುಗಂಧ ತೈಲವನ್ನು ಹಾಕಿ ಆತನ ಉತ್ತೆಕ್ರಿಯೆಗಾಗಿ ಅದನ್ನ ಮಾಡಿದಾಳೆ, ಆಕೆಯನ್ನು ಬಿಡಿರಿ ಅಂತ ಹೇಳ್ತಾನೆ. ಹೌದು, ಇವತ್ತು ನಾವು ಆ ಭರಣಿಯಾಗಿದ್ದೇವ. ನಾವಿರುವಂತ ಮನೆಯಲ್ಲಿ ನಾವು ಕರ್ತನ ಮಗನಾಗಿ ನಾವು ಸುವಾಸನೆ ಬರುವಂತ ಜೀವಿಸ್ತಾ ಇದ್ದೇವ. ನಾವು ನಮ್ಮ ಜೀವಿತ ಒಡೆದು ಹೋಗಿದ್ದೀಯ. ನಮ್ಮ ಜೀವಿತ ಒಡೆದು ಹೋಗಿಲ್ಲ ಅಂದ್ರೆ ನಾವು ಪಡ್ಕೊಂಡು ಆಗಕ್ಕಾಗಲ್ಲ. ಒಂದು ಗೋಧಿ ಕಾಳದು ಭೂಮಿಯಲ್ಲಿ ಬಿದ್ದು ಸತ್ತರೇನೆ ಅದು ಬಹಳ ಫಲ ಕೊಡ್ತದೆ. ಹಾಗೆ ನಾವು ಕೆಲಸರಿ ಏನ್ ಅನ್ಕೋತೀವಿ? ನನ್ನ ಮನಸ್ಸು ನೋಯಿಸಬಾರ್ದು, ನನ್ನ ಹೃದಯದ ಒಂದು ಬಯಕೆ ಅದು ಏನಾಗಬಹುದು, ಅದು ಒಡೆದು ಹೋಗ್ಬಾರ್ದು ಅಂತೀವಿ ನಾವು. ಬಟ್ ಒಬ್ರು ಹೇಳಿದ್ರು, ದ ಬ್ರೋಕನ್ ಹಾರ್ಟ್ ಈಸ್ ದ ಬೆಸ್ಟ್ ಮೆಡಿಸಿನ್. ದ ಬ್ರೋಕನ್ ಹಾರ್ಟ್ ಡಸ್ ವೆಲ್ ಅಂತ ಹೇಳ್ತಾರೆ. ಹಾಗೆ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಏನ್ ಮಾಡ್ಬೇಕಾಗಿದೆ? ನಮ್ಮ ಜೀವಿತವನ್ನು ಒಪ್ಪಿಸ್ಕೊಟ್ಟು ಆತನಿಗೆ ನಾವು ಏನಾಗಿದ್ದೇವೆ? ಮಹಿಮೆ ತರುವಂತವರಾಗಿರ್ಬೇಕಾಗಿತ್ತು. ಅದೇ ರೀತಿಯಲ್ಲಿ ಇನ್ನೊಂದ್ಸಾರಿ ಇಲ್ಲಿ ಬೇತೇನದಲ್ಲಿ ಮಾರ್ಥ ಮಗಳ ಮನೆಯಲ್ಲಿ ಯೇಸು ಸ್ವಾಮಿ ಬಂದಾಗ ಮರಿಯಳು ಅವಳು ಏನ್ ಮಾಡಿದ್ಲು? ಸ್ವಾಮಿಗೆ ತೈಲವನ್ನು ಹಚ್ಚಿ ಪಾದಗಳನ್ನ ತಲೆ ಕೂದಲಿನ ಒರೆಸಿದ್ರು. ಇಲ್ಲಿ ಸಹ ನಾವು ನೋಡ್ತೇವೆ, ಯೇಸು ಸ್ವಾಮಿ ಅದನ್ನ ನನ್ನ ಉತ್ತಕ್ರಿಯೆಯಾಗಿ ಮಾಡಿದೀಯ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಪಾದವನ್ನ ಕಣ್ಣೀರಿನಿಂದ ಒರೆಸಿದ್ರು, ತನ್ನ ಕೂದಲಿಂದ ಒರೆಸಿದ್ರು. ಅವಳು ಆತನನ್ನ ಏನ್ ಮಾಡಿ ಆರಾಧಿಸಿದ್ರು. ಆ ಯೇಸು ಸ್ವಾಮಿ ಆಕೆಯನ್ನ ಏನ್ ಮಾಡ್ದ? ತನಗಾಗಿ ಆಕೆಯನ್ನ ಆಶೀರ್ವಾದ ಮಾಡಿದ್ರು. ಆಕೆ ಇವತ್ತು ನಾವು ಮರೆಯೋ ಹಾಗೆ ನಾವು ಕರ್ತನಿಗಾಗಿ ಮಾಡಬೇಕಾದದ್ದು ಅವಳಂತೆ ಮಾಡ್ಲಿಕ್ಕೆ ಆಗದೆ ಇದ್ರು ನಾವು ಯಾವ ರೀತಿಯಲ್ಲಿ ಮಾಡ್ಲಿಕ್ಕಿದ್ದೇವೆ?
ಯಾವ ರೀತಿಯಲ್ಲಿ ಮಾಡ್ಲಿಕ್ಕೆ ಇದ್ದೇವೆ ಅಂತ ಅಂದ್ರೆ ಎಲ್ಲಿ ನಮ್ ನೀಡಿದೆ, ನಮ್ಮ ಅವಶ್ಯಕತೆ ಎಲ್ಲಿ ಇರ್ಲಿಕ್ಕೆ ಬಹಳ ಕಡೆ ಇರೋದಿಲ್ಲ. ಅದು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಮ್ಮಿಂದ ಅದು ಏನಾಗಬೇಕಾಗಿದೆ, ಅವಶ್ಯಕತೆ ಪೂರೈಸಲ್ಪಡ್ಬೇಕಾಗಿದೆ. ಆ ವೈದ್ಯ ಗುಣ ಯಾರು ಆರೋಗ್ಯವುಳ್ಳವನಿಗೆ ವೈದ್ಯನ್ ಬೇಕಾಗಿಲ್ಲ, ಅದೇ ಅಸ್ವಸ್ಥನಾದನಿಗೆ ಬೇಕು. ಅದಕ್ಕೆ ನಾವು ನೋಡ್ತೇವೆ ಇವತ್ತು ನಿಮ್ಮ ಅವಶ್ಯಕತೆ ಈ ಊರಲ್ಲಿದೆ, ಈ ಸ್ಥಳದಲ್ಲಿದೆ. ಅದಕ್ಕೆ ನಾವು ಎಷ್ಟು ದಿವಸ ನಮಗೋಸ್ಕರ ನಾವು ಜೀವಿಸಿ ಇನ್ನು ನಾವಿನ್ನು ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತೀವ? ನಾವಿನ್ನು ನನಗಿನ್ನು ಬೇಕು ಅಂತೇಳಿ ನಾವಿನ್ನು ನಮ್ಮ ಅವಶ್ಯಕತೆಗಳನ್ನು ನಾವು ಪೂರೈಸ್ಕೊಳ್ತಾ ಇದ್ದೀವ? ಒಂದ್ ವೇಳೆ ನಾವು ಆ ತೈಲ ಭರಣಿ ಒಡೆದ ಹಾಗೆ ನಮ್ಮ ಹೃದಯ ಒಡೆದಲ್ಲ ಅಂದ್ರೆ ನಾವಿನ್ನೂ ಒಳ್ಳೇದು ಮಾಡ್ಲಿಕ್ಕೆ ಪ್ರಾರಂಭಿಸಲ್ಲ ಅನ್ನೋದು ಇದೆಯಾ? ಅಥವಾ ಮರಿಯಳ ಹಾಗೆ ಅವಳು ಆ ತೈಲ ಭರಣಿ ತನ್ನ ತೈಲವನ್ನು ಹಚ್ಚಿ, ಸುಗಂಧ ತೈಲವನ್ನು ಹಚ್ಚಿ ಪಾದಗಳನ್ನ ತನ್ನ ಕೂದಲಿಂದ ಒರೆಸಿದ್ರು. ಇವತ್ತು ಅದನ್ನ ಮಾಡಿದಂತ ಅವಳು ಏನ್ ಮಾಡಿದ್ಲು? ಯೇಸು ಸ್ವಾಮಿಯನ್ನ ಏನ್ ಮಾಡಿದ್ಲು? ಅವಶ್ಯಕವಾದನ್ನ ಮಾಡಿದ್ಲಲ್ಲ. ಇವತ್ತು ಏನಾಗಿದೆ? 2000 ವರ್ಷ ಆದ್ಮೇಲೆ ಏನಾಗಿದೆ? ನಮಗೆ ಈ ವಾಕ್ಯ ಏನ್ ಹೇಳ್ತಾ ಇದೆ? ಇದು ಮುಖ್ಯ. ಅದೇನ್ ಹೇಳ್ತಾ ಇದೆ ಅದನ್ನೇ ಹೇಳ್ತಾ ಇದೆ. ಅದೇನು? ಯಾರು? ಲಾಜರಸನ ಅಸ್ವಸ್ಥನಾಗಿದ್ದ. ಆಮೇಲೆ ಮಾರ್ತ ಮರಿಯಳು ಅಲ್ಲಿ ಇದ್ದರು. ಅಂದ್ರೆ ಅಸ್ವಸ್ಥನಾಗಿದ್ದ ಏನಾಯ್ತು? ಭೂತಕಾಲ. ಮಾರ್ತ ಮರಿಯಳು ಬೇತನದಲ್ಲಿ ಇದ್ರು, ಅದು ವರ್ತಮಾನ ಕಾಲ. ಮುಂದೆ ಆ ಒಂದು ಊರಿನಲ್ಲಿ ಏನಾಯ್ತು? 12ನೇ ಅಧ್ಯಾಯದಲ್ಲಿ ಏನ್ ಮಾಡಿದ್ರು? ಯೇಸು ಸ್ವಾಮಿ ಮರಿಯಳ ಒಂದು ಅದ್ಭುತವಾದ ಯೇಸುವಿನ ಪಾದಗಳಿಗೆ ತೈಲವನ್ನು ಹಚ್ಚಿ ವರ್ಷದನ್ನ ಇದು ಏನು ಯಾರು ಈ ವಾಕ್ಯವನ್ನ ಪರಶುರಾತ್ಮ ಬರೆದು ಹೇಳ್ತಾ ಇದ್ದಾನೆ. ಏನಂತ? ಆದದ್ದ ಹೇಳ್ತಾ ಇದ್ದಾನೆ, ಆಗಿ ಹೋಗುದನ್ನ ಹೇಳ್ತಾ ಇದ್ದಾನೆ, ಆಗುವುದನ್ನ ಹೇಳ್ತಾ ಇದ್ದಾನೆ, ಮತ್ತು ಆಗುವುದನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಇವತ್ತು ದೇಹಕ್ಕೆ ಸ್ಪಷ್ಟವಾಗಿ ಹೇಳ್ತದೆ ನಮಗೆ ಏನ್ ಬೇಕು. ದೇವರ ಸೇವೆಗಾಗಿ ನಾವು ಮಾಡ್ಲಿಕ್ಕೆ ನಮಗೆ ಪೂರ್ವ ಜ್ಞಾನ ಬೇಕು. ಈಗ ನಾವು ಮಾಡ್ಲಿಕ್ಕೆ ನನಗೆ ಬರೋದಿಲ್ಲ, ನಾನೆಂದಿಗೂ ಸ್ವಾರ್ಥ ಹೇಳಿಲ್ಲ, ನಾನೆಂದಿಗೂ ಹಾಡಿಲ್ಲ, ನಾನೆಂದಿಗೂ ಸ್ವಾರ್ಥನ ಸಂದೇಶವನ್ನು ಸಾರಿಲ್ಲ ಅಂತ ಅಂದ್ಕೊಂಡ್ರೆ ನೋಡಿ ಏನಾಗ್ಬೋದು? ನಾವು ಇನ್ನೂ ಪ್ರಾರಂಭ ಮಾಡದೆ ಅದನ್ನು ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ನಾವೇನ್ ಮಾಡ್ಬೋದು? ನಮ್ಮ ಅವಶ್ಯಕತೆ ಇಲ್ಲಿ ಇಲ್ಲ, ನನ್ನ ಅವಶ್ಯಕತೆ ವಾಕ್ಯವನ್ನ ಹೇಳುವ ಅವಶ್ಯಕತೆ ನನಗಿಲ್ಲ, ಸ್ವಾರ್ಥೆ ಸಾರುವಂತ ಅವಶ್ಯಕತೆ ನನಗಿಲ್ಲ, ನಾನು ಕರ್ತನಿಗೆ ಅವಶ್ಯಕವಾದವಳು ಅಲ್ಲ ಅನ್ನುವಂಥದ್ದು ಏನು ದೇವರ ವಾಕ್ಯದಲ್ಲಿ ಇಲ್ಲ. ಇವತ್ತು ಪ್ರಿಯರೇ, ಕರ್ತನಿಗೆ ಸುವಾಸನೆ ಸಾರಬೇಕಾದ್ರೆ ನಮ್ಮ ಕುಟುಂಬ ಎಷ್ಟು ಮಟ್ಟಿಗೆ ಕಮಿಟೆಡ್ ಆಗಿದೆ, ನಾವಿದ್ದಂಥ ಸಭೆಯಲ್ಲಿ ಎಷ್ಟು ನಾವು ಆ ಸೇವೆ ಆಗ್ಬೇಕಂತ ಹೇಳಿ ನಾವು ಜೊತೆಯಾಗಿ ನಾವು ಒಬ್ಬರೇ ಆಗಿ ಐಕ್ಯತೆಯಲ್ಲಿ ಅನ್ಯತೆಯಲ್ಲಿ ಇಲ್ಲಿ ನೀಡಿದೆ, ಇಲ್ಲಿ ನನ್ನಿಂದ ಆಗ್ಬೇಕಾಗಿದೆ, ನನ್ನ ಕಡೆ ಏನೂ ಇಲ್ಲ, ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತ ನಾವು ಅಂದ್ಕೊಂಡು ಹೋಗೋದು ಬೇಡ. ಕರ್ತನ ಇಲ್ಲಿಂದ ಹೋಗುವಾಗ ಮರ್ಯಾದ ಹಾಗೆ ಹೋಗ್ಬೇಕು. ಆ ವ್ಯಭಿಚಾರದ ಸ್ತ್ರೀ ಮಾಡಿದ ಹಾಗೆ ನಾವು ಮಾಡುವಂತವರಾಗ್ಬೇಕು. ಮತ್ತು ನಾವು ನೋಡ್ತೇವೆ, ಒಂದು ಕೆಲಸ ಮಾಡ್ಬೇಕು, ಈ ಊರಿನಲ್ಲಿ ನಾವಿದ್ದದ್ದು ವ್ಯರ್ಥವಾಗಬಾರ್ದು. ಆಮೇಲೆ ಈ ಊರಲ್ಲಿ ನಮ್ಮನ್ನ ದೇವ್ರು ಯಾವ ಉದ್ದೇಶಕ್ಕೆ ಕರೆದಿದ್ದಾನೆ ಆ ಉದ್ದೇಶ ನೆರವೇರದೆ ಏನಾಗಬಹುದು? ಹೋಗಬಾರ್ದು. ಹೌದು ಪ್ರಿಯರೇ, ನೋಡ್ತೀವಿ ನಾವು ಯೇಸು ಸ್ವಾಮಿ ಏನ್ ಮಾಡಿದೆ? ಲಾಜರಸನ ಅಸ್ವಸ್ಥನಾಗಿದ್ದಾನ ಅಂತ ಕೇಳಿದ್ಮೇಲೆ ಏನ್ ಹೇಳ್ತಾನೆ? ಈ ಮರನ ಎದಕ್ ಬಂದಿಲ್ಲ?
ಈ ರೋಗ ನನ್ನ ಕೈಗೆ ಬಂದಿಲ್ಲ. ಅದು ಎದಕ್ಕೆ ಬಂದಿದೆ? ದೇವಕುಮಾರನಿಗೆ ಮಹಿಮೆ ಉಂಟಾಗುವುದಕ್ಕೆ, ದೇವರ ಮಹಿಮೆಗೋಸ್ಕರ ಬಂದದ್ದು. ಆಮೇಲೆ ಸೊ ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಆ ರೋಗವನ್ನ ಉಪಯೋಗಿಸ್ಕೊಳ್ತಾ. ನಿಮಗೆ ಗೊತ್ತಾ, ಯಾರು ನಮ್ಮ ಆದಮ ಅವರು ಮೊದಲೇದಾಗಿ ಅವರು ಅಸ್ವಸ್ಥರಾದ್ರು. ಯಾವಾಗ? ಸೈತಾನ ಮಾತು ಕೇಳಿ. ಪಾಪ ಮಾಡಿದ್ಮೇಲೆ ಅಸ್ವಸ್ಥರಲ್ವಾ? ಪಾಪದೇನದು ರೋಗ. ಅದು ಪಾಪವು ಬಹಳ ಬೆಳೆದು ಅದೇನಾಗ್ತದೆ, ಮರಣ ಹಡ್ತದೆ. ಹಾಗೆ ಅವರು ಅಸ್ವಸ್ಥರಾಗಿದ್ದರು. ಆದರೆ ಅಲ್ಲಿ ಅವರ ಅಸ್ವಸ್ಥತೆಯನ್ನ, ರೋಗವನ್ನ ನಿವಾರಣೆ ಮಾಡಲಿಕ್ಕೆ ದೇವರು ಇದ್ದ. ಸೊ ಇಲ್ಲಿ ನಾವು ನೋಡ್ತೇವೆ, ಎರಡನೇ ಆದಮನಾಗಿ ಯೇಸು ಸ್ವಾಮಿ ಏನ್ ಮಾಡ್ದ? ಆತನು ರೋಗವನ್ನ ಸ್ವಸ್ಥ ಮಾಡಲಿಕ್ಕೆ ತನ್ನ ದೇಹದಲ್ಲಿ ದಂಡನೆಯನ್ನು ಅನುಭವಿಸಿದ. ಇವತ್ತು ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಇನ್ನೂ ಬಹಳಷ್ಟು ಮಾಡ್ಬೇಕಂತ ಇದ್ದಾನೆ. ಅದೇನ್ ಗೊತ್ತಾ? ನಾವು ಏನಾಗಿದ್ದೇವೆ? ಎರಡನೇ ಆದಮನ ಮೂಲಕ ನಾವು ಪಾಪವನ್ನು ಜಯಿಸಿದ್ದೇವೆ, ಪಾಪದಿಂದ ಬಿಡಿಸಲ್ಪಟ್ಟಿದ್ದೇವೆ. ನಾವು ಪಾಪದಿಂದ ಏನಾಗಿದ್ದೇವೆ? ರಕ್ಷಣೆ ಹೊಂದಿ ಪಾಪದಿಂದ ಬಿಡುಗಡೆಯಾಗಿ ಜೀವಿಸ್ತಾ ಇದ್ದೇವೆ. ಅದಕ್ಕೆ ಇವತ್ತು ಮಹಿಮೆ ಆಗ್ತಾ ಇರೋದು ಯಾವ್ದ ಮೂಲಕ? ಯಾರ ಮೂಲಕ ಅಂದ್ರೆ, ಲಾಜರಸನು ಅಸ್ವಸ್ಥನಾಗಿದ್ದ, ಅದರಿಂದ ಕರ್ತನಿಗೆ ಮಹಿಮೆ. ಯಾಕೆ ಗೊತ್ತಾ? ಅವರು ಅಸ್ವಸ್ಥನಾಗುವುದಕ್ಕೆ ರೋಗ ಕಾರಣ. ಆ ರೋಗ ಬಂದದ್ದು ಮರಣಕ್ಕಾಗಿ ಅಲ್ಲ, ಅದೇ ಈ ಸಮಯ ದೇವಕುಮಾರನಿಗೆ ಮಹಿಮೆ ಆಗುವುದಕ್ಕಾಗಿ. ಅದು ಪ್ರಿಯರಿ, ಎಷ್ಟು ಸಾರಿ ನಮ್ಮ ಜೀವನದಲ್ಲಿ ನಾವು ಏನ್ ಮಾಡ್ತೇವೆ? ಅಸ್ವಸ್ಥರಾಗ್ತೇವೆ. ನಾವು ಎಷ್ಟು ಸಾರಿ ಏನ್ ಮಾಡ್ತೀವಿ? ಕಷ್ಟ ಅನುಭವಿಸ್ತೇವೆ. ಅದು ನಮಗೆ ಕೆಲಸ ಏನ್ ಮಾಡ್ತದೆ? ಏನ್ಪ ದಾರಿ ಇದು, ಮುಂದೆ ನಾವು ಮಾಡ್ಬೇಕಾಗಿದೆ, ಪರಿಹಾರ ಹೆಂಗ್ ಕಂಡ್ಕೊಳ್ಬೇಕಾಗಿದೆ ಅಂತ ನಾವು ದೇವ ಮಕ್ಕಳಾಗಿ ಏನ್ ಮಾಡ್ಬೋದು? ಅದ್ರ ಬಗ್ಗೆ ನಾವು ಏನ್ ಮಾಡ್ಬೋದು? ಅದ್ರ ವಿಷಯವಾಗಿ ನಾವು ಸೋತು ಹೋಗಬಾರ್ದು. ಯಾಕಂದ್ರೆ ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಲಾಜರಸನ ಪ್ರೀತಿ ಮಾಡಿದ ಮತ್ತು ಲಾಜರಸ್ ಅವನ ಮಿತ್ರನಾಗಿದ್ದ. ಆಳಿಕೆಯಲ್ಲಿ ದೇವರಿಗೆ ಮಿತ್ರ ಯಾರಾಗಿದ್ದು ಗೊತ್ತಲ್ಲ ಪ್ರಿಯರು? ಅನ್ನ ಹಂಚ್ಕೊಂಡಲ್ಲ, ದೇವರಿಗೆ ಮಿತ್ರ ಹಂಚ್ಕೊಂಡಲ್ಲ. ಯಾರು? ಅಬ್ರಹಾಮ. ಯಾಕೆ ಗೊತ್ತಾ? ಅವನು ನಂಬಿಕೆ ಇಟ್ಟಿದ್ದರಿಂದ ಅವನು ದೇವನಿಗೆ ಮಿತ್ರನಾದ. ನನ್ನ ಸ್ನೇಹಿತ ನಾದ ಅಬ್ರಹಾಮನನ್ನು ನೀನು ನೋಡಿದೀಯ? ದೇವ ಸಾಕ್ಷಿ ಕೊಡ್ತಾ ಇದ್ದ. ಹಾಗಾದರೆ ನೀವು ಏನ್ ಮಾಡ್ತಾ ಇದ್ದೇವೆ? ಅಸ್ವಸ್ಥರಾಗಿದ್ದರೂ ಕರ್ತನಿಗೆ ಮಿತ್ರನಾಗಿರ್ಬೇಕಾಗಿದೆ. ಕರ್ತನು ನಮಗೆ ಕಷ್ಟ ಕೊಟ್ಟ, ನಮಗೆ ಹಿಂಸೆ ಬಂತು, ನಾನು ಅವಮಾನಕ್ಕೆ ಗುರಿಯಾದೆ, ನಾನು ಏನಾಗಿದೆ, ನನ್ನ ಜೀವನದಲ್ಲಿ ಏನಾಯ್ತು, ನನ್ನನ್ನ ಜನರು ಏನ್ ಮಾಡಿದ್ರು? ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಕುಟುಂಬ ನನ್ನನ್ನ ಕರ್ತನನ್ನ ಕಂಡುಕೊಂಡದಕ್ಕೆ ಪ್ರೀತಿಸ್ಲಿಲ್ಲ. ಕರ್ತನ ನನಗೆ ಏನು ಮಾಡ್ಲಿಲ್ಲ ಅಂತ ಅಲ್ಲ. ನಾವು ಅಸ್ವಸ್ಥರಾದ್ರು, ಹಿಂಸೆ ಬಂದ್ರು, ನಮಗೆ ಕಷ್ಟ ಬಂದ್ರು, ನಷ್ಟ ಬಂದ್ರು, ಅದು ಒಳ್ಳೆದಕ್ಕಾಗಿ. ಯಾಕೆ ಗೊತ್ತಾ ಪ್ರಿಯರೇ? ರೋಮಾಪುರ 8:28 ಹೇಳ್ತದೆ, ಆತನ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನನ್ನ ಪ್ರೀತಿಸುವ ಇದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲ ಆಗ್ತವೆ. ಆಮೇಲೆ ಓದ್ತೀರಾ? ಚೆನ್ನಾಗಿದೆಯಲ್ಲ ಅದು ವಾಕ್ಯ? ರೋಮಾಪುರ 8:28 ಓದ್ಬೇಕೀಗ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನನಗೆ ಗೊತ್ತದೆ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತ್ಮೀಯ
ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನು ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು. ಯಾರನ್ನು ಕರೆದನು ಅವರನ್ನು ನೀತಿವಂತರನ್ನು ನಿರ್ಣಯಿಸಿದನು. ಯಾರನ್ನು ನೀತಿವಂತರನ್ನು ನಿರ್ಣಯಿಸಿದನು ಅವರನ್ನು ಮಹಾಪದವಿಗೆ ಸೇರಿಸಿದನು. ಈಗ ನೋಡಿ, ಲಾಸಸನ ಮೂಲಕವಾಗಿ ಬೇತ್ಯಾನದಲ್ಲಿ ಎಷ್ಟು ಜನರಿಗೆ ದೇವರ ಮಹಿಮೆಯನ್ನು ನೋಡ್ಲಿಕ್ಕಾಯ್ತು. ಯಾಕೆ ಗೊತ್ತಾ? ಯಾಕಂದ್ರೆ ಲಾಸಸನ ಅಸ್ವಸ್ಥನಾಗಿದ್ದಾನೆ ಅಂತ ಹೇಳಿ ಮಾರ್ತ ಮರಿಗಳು ಹೇಳಿ ಕಳಿಸಿದ್ರು ಯೇಸ್ವಾಮಿಗೆ. ಯೇಸ್ವಾಮಿ ಏನ್ ಮಾಡುವ ಕೇಳಿದ್ಮೇಲೆ ಮತ್ತೆ 2 ದಿವಸ ವೇಟ್ ಮಾಡಿದ್ರು. ಆಮೇಲೆ 2 ದಿವಸ ಆದ್ಮೇಲೆ ಮತ್ತೆ 2 ದಿವಸ ಆದ್ಮೇಲೆ ಶಿಷ್ಯರಿಗೆ ನಾವು ಹೋಗೋಣ ಬಾ ಅಂತ ಹೇಳ್ತಾರೆ ಯುದ್ಧಕ್ಕೆ. ಅಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಅಸ್ವಸ್ಥನಾಗಿದ್ದರು ಯಾರು ಸ್ವಸ್ಥ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಆ ಲಾಸಸನು ಸತ್ತು ಹೋದ್ರು ಲಾಸಸನನ್ನ ಬದುಕಿಸುವಂತ ಶಕ್ತಿ ಯೇಸ್ವಾಮಿಲಿತ್ತು. ಮತ್ತು ಸತ್ಯದ ಬಂದ್ಮೇಲೆ ಯೇಸ್ವಾಮಿ ನಿತ್ಯ ಜೀವ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಸಹ ನಮಗೆ ಗೊತ್ತಾಗ್ತಾ ಇದೆ. ನಾವು ಪರಿಪೂರ್ಣ ಆಗ್ಬೇಕಾದ್ರೆ ನಾವು ಎದ್ದು ಬಿದ್ದು ನಾವು ಹೇಗಾದ್ರೂ ಮಾಡಿ ಏನಾಗಬೇಕು, ಕರ್ತನನ್ನ ನಾವೇನ್ ಮಾಡ್ಬೇಕು, ಯಾವಾಗ್ಲೂ ಏನಾಗಿರ್ಬೇಕು, ನಂಬಬೇಕು. ನನ್ನ ಪ್ರಿಯ ಸಹೋದರಿ, ನೀವು ನಂಬ್ತಾ ಇದ್ದೀರಾ? ಒಂದು ಚಿಕ್ಕ ಕಷ್ಟ ಬಂದ್ರೆ, ಒಂದು ಚೊಚ್ಚ ನಷ್ಟ ಆದ್ರೆ ನಾವು ಸಹನ ತಡ್ಕೊಳ್ತೀವಿ. ನಾವು ಲೋಕದ ಜನರ ಹಾಗೆ ನಾವು ಅನೇಕ ರೀತಿಯಿಂದ ಗಲಿಬಿಲಿಗೊಳ್ತೇವೆ. ಅದಕ್ಕೆ ಬೇಡ ನೋಡಿ, ಮಾತುರ ಮಗಳು ಅವ್ರ ಸತ್ತು ಹೋಗಿ 2 ದಿವಸ ಆಗಿತ್ತು. ಮತ್ತೆ ಯೇಸು ಬಂದ್ಮೇಲೆ 4 ದಿವಸ ಆದ್ಮೇಲೆ ಆ ಸಮಾಧಿ ಮುಂದೆ ಹೋಗಿ ನಿಂತು ಆ ಸಮಾಧಿ ಕಲ್ಲನ್ನು ತೆಗೀರ ಅಂತ ಹೇಳಿದಾಗ ಅವ್ರೇನ್ ಹೇಳ್ತಾರೆ, ಸ್ವಾಮಿ ಈಗ ಸತ್ತು 4 ದಿವಸ ಆಯ್ತು, ನಾಥ ಬರ್ತಾ ಇರ್ಬೋದು ಅಂತ. ಆದ್ರೆ ಅಲ್ಲಿ ಏನ್ ಗೊತ್ತ, ಯಾವ ವ್ಯಭಿಚಾರಿ ಸುಗಂಧ ತೈಲವನ್ನ ಹಚ್ಚಿ ಆ ಮನೆ ಸುಗಂಧ ವಾಸನೆ ತಿಂತಲ್ಲ, ಅದೇ ಯೇಸ್ವಾಮಿ ಗಾಗಿ ಮಾಡಿದ್ರಲ್ಲ. ಈಗ ಯೇಸ್ವಾಮಿ ಏನ್ ಮಾಡಿದ, ಆ ಸತ್ತು ಹೋದಂತ ಲಾಸಸ್ ಸತ್ತು ಒಂದು 4 ದಿವಸ ಆದ್ರೂ ಅವನು ಏನಾದ ಜೀವಿತಕ್ಕೆ ಸಾಧ್ಯ ಆಯ್ತು. ಅವನು ಅಲ್ಲಿ ಏನಾದ ಬೇತ್ಯಾನಕ್ಕೆ ಕರ್ತನಿಗಾಗಿ ಸುಗಂಧ ವಾಸನೆಯಾಗಿ ಸಾಕ್ಷಿಯಾಗಿ ದೇವರ ಮಹಿಮೆ ಇರ್ತಾರೆ. ಅದಕ್ಕೆ ನಾವು ನೋಡ್ತೀವಿ, ನಾವು ತಿಂದು ಕುಡಿದು ಏನ್ ಮಾಡಿದೆ ಎಲ್ಲವನ್ನ ದೇವರ ಮಹಿಮೆ ಗಂತಿಗೆ ಮಾಡ್ಬೇಕು. ಆದರೆ ನಾವು ಎಂದಿಗೂ ಯೇಸ್ವಾಮಿಯನ್ನ ನಮಗೆ ಕಷ್ಟ ಕೊಡೋದಕ್ಕಾಗಿ ಕ್ರೈಸ್ತನಾಗಿದ್ದೇನೆ, ನಾನು ಕ್ರೈಸ್ತನಾಗಬೇಕಾದ್ರೆ ಕಷ್ಟ ಪಡ್ಬೇಕು ಅನ್ನೋದು ಬೇಡ. ಮೊದಲ ಹೆಜ್ಜೆ ನಾವಿಡಬೇಕು, 2ನೇ ಹೆಜ್ಜೆ ಇಡ್ಲಿಕ್ಕೆ ಕರ್ತನು ನಮ್ಮೊಂದಿಗಿದ್ದಾನೆ. ಪ್ರಿಯ ನನ್ನ ಸಹೋದರಿ, ಈ ಬೆಳಗಿನ ಜಾವ ತಂದೆ ದೇವರು ಯಾವ ರೀತಿಯಲ್ಲಿ ಅಬ್ರಾಹ್ಮನ ಆಶೀರ್ವಾದ ಮಾಡಿದರು. ಯಾಕೆ ಅಬ್ರಾಹ್ಮನು ನಂಬಿಕೆಯಿಂದ ಆತನಿಗೆ ನಡ್ಕೊಂಡ, ಹೇಳ್ದಿನೆಲ್ಲ ಮಾಡಿದ. ದೇವ್ರು ಅವನನ್ನ ಎಷ್ಟು ಉಪಯೋಗಿಸ್ಕೊಂಡನಲ್ಲ. ಅಷ್ಟೇ ಅಲ್ಲದೆ ಹನೋಕನು ದೇವರನ್ನ ನಡೆದ. ಅವನು 300 ವರ್ಷ ನಡೆದ್ಮೇಲೆ ಅವನು ದೇವ್ರು ಎತ್ಕೊಂಡ್ಬಿಟ್ಟ. ಹಾಗಾದರೆ ಯೇಸ್ವಾಮಿ 33 ವರ್ಷ ಜೀವಿಸಿದ, ಪ್ರಾಣ ಕೊಟ್ಟು ಸಪ್ತ ಸಮಾಧಿಯಿಂದ ಬಂದು 4 ದಿವಸ ಕಾಲಿಸ್ಕೊಂಡು ಆತನು ಏನಾದ ಪರ್ವತ ಸ್ವಗರವನಾದ. ಹೀಗೆ ಪುನರುತ್ಥಾನದಲ್ಲಿ ಶಕ್ತಿ ಇದೆ. ಪುನರುತ್ಥಾನ ಇದು ಎಲ್ರಿಗೂ ಸಾಕ್ಷಿಯಾಗಿದೆ. ಅದಕ್ಕೆ ಈ ಲೋಕದಲ್ಲಿ ನಾವು ಯೇಸು ಸ್ವಾಮಿ ನಂಬಿದ್ರಿಂದ ನಾವೇನಾಗ್ತೇವೆ, ಸ್ವಸ್ಥರಾಗ್ತೇವೆ. ಸತ್ತ ಮೇಲೆ ನಾವು ಬದುಕ್ತೇವೆ, ನಾವು ನಿತ್ಯ ಜೀವ ಪಡ್ಕೊಳ್ತೇವೆ. ಇವತ್ತು ಯೇಸು ಸ್ವಾಮಿಯನ್ನು ಆಜ್ಞೆ ಮಾಡ್ತಾ ಇರುವಾಗ ಇನ್ನೂ ಹೆಚ್ಚು ಆಜ್ಞೆ ಮಾಡ್ಲಿಕ್ಕೆ, ಸ್ವಾಮಿ ನನಗೆ ಈಗ ಸಮಯ ಇಲ್ಲ, ನಾನು ಮುಂದೆ ಅವನ ಬರ್ತೀನಿ, ನಾನು ಹಾಡ್ತೀನಿ, ನಾನು ನಿನ್ನ ಸಂಧಿಲಿ ನಾನು ನಿನ್ನನ್ನ ಆದಿಸ್ತೇನೆ. ಇವತ್ತು ನನಗೆ ಬಂದದಕ್ಕೆ ನಾನು ಸುವಾಸನೆ ಆಗ್ಬೇಕು. ನಾನು ಬಂದದಕ್ಕೆ ನನ್ನ ಕುಟುಂಬದಲ್ಲಿ ನನಗೆ ಏನಾಗಬೇಕು, ಪ್ರೀತಿಯನ್ನ ಮಾಡುವಂತ ಕೆಲಸ ನಾನು ಮಾಡ್ಬೇಕು. ಯಾಕಂದ್ರೆ ಯೇಸ್ವಾಮಿ ಮಿತ್ರನಾದ ಲಾಸರನ ಪ್ರೀತಿ ಮಾಡಿದ, ಮರಿಯನ್ನ ಪ್ರೀತಿ ಮಾಡಿದ, ಮಾತನ್ನ ಪ್ರೀತಿ ಮಾಡಿದ. ಪ್ರಿಯರೇ,
ದೇವರ ಪ್ರೀತಿ ಅದು ಶಾಶ್ವತ. ನಮ್ಮನ್ನ ದೇವರು ನಾವು ಆತನಿಗೆ ಯಾವಾಗ್ಲೂ ಅವನು ಸೇವೆ ಮಾಡಿದ್ರೆ ನಮ್ಮನ್ನ ಹೆಚ್ಚು ಪ್ರೀತಿಸ್ತಾನಂತ ತಿಳ್ಕೊಬೇಡ. ನಾವು ಯಾವ ರೀತಿಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಯಾವಾಗ ಅನುಕೂಲ ಆಗ್ತದೆ ಅದನ್ನ ಮಾಡಿದ್ರೆ ದೇವರ ಪ್ರೀತಿ ನಮಗೆ ನಮ್ಮ ಮೇಲೆ ಏನಿರ್ತದೆ ಹೆಚ್ಚಾಗ್ತದೆ. ಪ್ರಿಯರೇ, ಇಷ್ಟು ಇವತ್ತಿನ ದಿವಸ ನಾವು ಮಾಡಿದನ್ನ ಲೋಕ ಗಮನಿಸ್ತಾ ಇದ್ದೆ. ಈ ಲೋಕದಲ್ಲಿ ನಾವು ಬೆಳಕಿನವರಾಗಿದ್ದೇವೆ ಅಂತೇಳಿ ನಮ್ಮನ್ನ ಏನ್ ಮಾಡ್ತಾ ಇದೆ ಲೋಕ. ಇನ್ನು ಕತ್ತಲೆ ಬೆಳಕು ಇರುವಾಗ್ಲೇ ಕೆಲಸ ಮಾಡ್ರಿ, ಕತ್ತಲೆ ಬಂದಾಗ ಯಾರು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಅಪಯಶವನ್ನ ಯಹೂದ್ಯರು ನಿನ್ನನ್ನು ಕೊಲ್ಲಬೇಕಂತ ಇದ್ದಾರೆ, ಮತ್ತು ನೀನು ಏನ್ ಮಾಡ್ತೀಯ, ಯಾಕೆ ಅಲ್ಲಿ ಹೋಗುತ್ತೀಯ ಅಂತ ಕೇಳ್ತಾರೆ. ತಿರುಗಿ ಯಾಕೆ ಹೋಗುತ್ತೀಯ ಅಂತ ಕೇಳ್ತಾರೆ. ಅಂದ್ರೆ ಏ ಸ್ವಾಮಿ ಬಂದದ್ದು ಕತ್ತಲೆ ಪಾಪವನ್ನ ತೆಗೆದುಹಾಕ್ಲಿಕ್ಕೆ, ಸತ್ತೋಗುವಂತ ನಾಶನದಿಂದ ತಪ್ಪಿಸ್ಲಿಕ್ಕೆ. ಪ್ರಿಯ, ಇವೆರಡು ವಿಷಯಗಳು ನಮ್ಮ ಜೀವನದಲ್ಲಿ ಪರಿಹಾರ ಆದರೆ ನಾವು ಲೋಕವನ್ನೆಲ್ಲ ಪರಲೋಕ ಭೂಲೋಕಗಳನ್ನ ಜಯಿಸಿದವರು. ಯಾಕಂದ್ರೆ ಅಪಯಶ ಸತ್ಯದ ಬಂದ್ಮೇಲೆ ಆತನು ಪರಲೋಕ ಭೂಲೋಕಗಳಲ್ಲಿ ಅದಕ್ಕೆ ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಾನೆ. ಹೌದು, ಇವತ್ತು ನಮ್ಮ ಜೀವನದಲ್ಲಿ ಈ ಯೇಸುವಿನ ಧ್ಯಾನ ಮುಳುಗೋದಿಲ್ಲ. ಏ ಸ್ವಾಮಿ ಆತನ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರು ಅದು ಕಡಿಮೆನೆ. ಹಾಗಾದ್ರೆ ಈ ಲೋಕ ನಿಮ್ಮ ನೋಡಿದ್ರೆ ಇನ್ನು ಹೆಚ್ಚು ನೋಡ್ಬೇಕಂತ ಇದೆ. ಈ ಲೋಕ ನಾವು ಮಾಡಿದನೇ ನಂಬ್ತದೆ, ಆದ್ರೆ ಸೈತಾನ ಮಾಡ್ತಾ ಇದ್ದಾನೆ. ನಾವು ಮಾಡಿದ್ದನ್ನ ಆತನು ವಿರೋಧಿಸ್ತಾ ಇದ್ದಾರೆ. ನಾವು ಕತ್ತನಿಗಾಗಿ ಬೆಳಕಿನವ್ರು ಆಗ್ಬಾರ್ದು ಅಂತೇಳಿ ನಮ್ಮನ್ನ ಏನ್ ಮಾಡ್ತಾರೆ, ಶೋಧಿಸ್ತಾನೆ. ಅದಕ್ಕೆ ಬೇಡ ನಾವೊಂದು ನಿಮಿಷವಾದರೂ ವ್ಯರ್ಥವಾಗಿ ನಾವು ಇಂಟರ್ನೆಟ್ ಬಳಸೋದು ಬೇಡ. ಒಂದು ನಿಮಿಷವಾದರೂ ನಾವು ಟಿವಿ ಮುಂದೆ ಕೂತ್ಕೊಂಡು ನಮ್ಮ ಸಮಯವನ್ನು ವ್ಯರ್ಥ ಕೆಡೋದು ಬೇಡ. ನಾವು ಒಂದು ದಿವಸವಾದರೂ ನಾವು ನನಗೆ ಕೊಡಲ್ಪಟ್ಟಿದೆ, ನನಗೆ ಈ ದಿನ ನನಗೆ ಬೇಕು. ಯಾಕಂದ್ರೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು, ನಾನು ಸ್ವಲ್ಪ ರೆಸ್ಟ್ ತಗೋಬೇಕು, ನಾನು ಸ್ವಲ್ಪ ನನಗೆ ಏನು ಆಸೆ ಇದೆ ಅದನ್ನ ಪೂರೈಸ್ಕೊಳ್ಬೇಕೆಂಬುದಾಗಿ ನಾವು ಏನ್ ಮಾಡ್ಬೋದು, ನಮ್ಮ ಆಸೆ ಬೇಕಲ್ಲ ನಿನ್ನ ಹೃದಯದ ಬಡಿತವಾಗ್ಲಿ. ನೀನು ಮುಖ್ಯ. ನನಗೆ ಸಮಯ ಇದ್ರೆ ನಿನ್ನಲ್ಲಿ ತೃಪ್ತನಾಗ್ತೇನೆ. ನನಗೆ ಏನಾದ್ರು ನಾನು ಮಾಡ್ಬೇಕಂದ್ರೆ ನಿನಗಾಗಿ ಮಾಡ್ತೇನೆ. ನೀವು ನೋಡಿ ಪ್ರಿಯರಿ, ಟಿವಿ ನೋಡೋದು ಬಿಟ್ಟು, ಇಂಟರ್ನೆಟ್ ಯೂಸ್ ಮಾಡೋದು ನೀವು ವ್ಯರ್ಥವಾಗಿ ಸ್ನೇಹಿತರೊಂದಿಗೆ ಅಡ್ಡಾಡೋದು ಬಿಟ್ಟು, ನೀವು ಕರ್ತನನ್ನ ಆತನ ವಾಕ್ಯವನ್ನ ನೀವು ಏನ್ ಮಾಡಿ ಮನಸ್ಸಲ್ಲಿ ಹೃದಯದಲ್ಲಿ ತುಂಬಿಕೊಳ್ರಿ. ಅದು ಯೋಚನೆಗಳು ತುಂಬಿದಂತ ಏನು ನಮ್ಮ ಜೀವಿತ ಏನಾಗುತ್ತದೆ, ಒಳ್ಳೆದನ್ನೇ ಮಾಡ್ತದೆ. ನಾವು ಸಂತುಷ್ಟರಾಗ್ತೇವೆ, ನಮ್ಮ ಮುಖದ ಮೇಲೆ ಕಳೆ ಬರ್ತದೆ, ನಮ್ಮಲ್ಲಿ ಉತ್ಸಾಹ ಗರಿಗೆದಿರ್ತದೆ, ನಮ್ಮಲ್ಲಿ ಏನಾಗ್ತದೆ ಬೆಳಕು ಅದು ಪ್ರಕಾಶಿಸ್ತದೆ. ಅದಕ್ಕೆ ಕರ್ತನಾದ ಯೇಸುವಿನ ಜೊತೆಗೆ ಯಾರು ಹೆಚ್ಚು ಸಮಯ ಕೇಳ್ತಾರಲ್ಲ ಅವ್ರ ಮುಖ ಲಜ್ಜೆಯಿಂದ ಕೆಡೋದೇ ಇಲ್ಲ. ಈ ಲೋಕ ನಮಗೆ ಬೇಡ. ಈ ಲೋಕ ಬರೀ ಕತ್ತಲೆಯಲ್ಲಿದೆ, ಈ ಲೋಕ ನಾಶನದಲ್ಲಿದೆ. ಅದಕ್ಕೆ ನಾವು ಕರ್ತನ ಬರುವವರೆಗೂ ನಾವು ಅನೇಕರಿಂದ ನಾವು ಏನ್ ಮಾಡ್ಬೇಕು, ಒಳ್ಳೆದನ್ನ ಹೆಸರನ್ನ ಪಡ್ಕೊಂಡು ಜೀವಿಸ್ಬೇಕು. ಏ ಸ್ವಾಮಿ ನನ್ನನ್ನ ದೇವ್ರ ಮಗನ ಅಂತ ಇಚ್ಚಿದಾನೆ, ಲೋಕ ಸಹ ನನ್ನನ್ನ ದೇವ್ರ ಮಗಳೆಂಬುದಾಗಿ ನೋಡ್ಬೇಕು. ಸೈತಾನನು ಏನ್ ಮಾಡ್ತಾನೆ, ನಮ್ಮನ್ನ ವಿರೋಧಿಸ್ತಾನೆ, ನಮ್ಮನ್ನ ಕರ್ತನಿಗಾಗಿ ಜೀವಿಸ್ಲಿಕ್ಕೆ ಅಡ್ಡಿಪಡಿಸ್ತಾನೆ. ಆದರೂ ನಾವೇನ್ ಮಾಡ್ಬೇಕು, ಅದನ್ನ ನಾವು ಎಚ್ಚರಿಕೆ ವಹಿಸಿ ಪ್ರಾರ್ಥನೆಯ ಮೂಲಕ ಕರ್ತನನ್ನು ಪ್ರೀತಿಸಿ ಜೀವಿಸ್ಬೇಕು. ಯಾಕಂದ್ರೆ ಮಾತ್ರ ಮರಿಯಳು ಲಾಜರಸನು ಅವ್ರು ಯಾವಾಗ್ಲೂ ಕರ್ತನನ್ನ ಪ್ರೀತಿಸಿ ಬೇತನದಲ್ಲಿ ಅವರ ಬಳಿಗೆ ಆತನು ಬಂದಾಗ ಅವರಿಗೆ ಮಹಿಮೆ ಆಗುವಂತ ರೀತಿಯಲ್ಲಿ ಅವರ ಕುಟುಂಬ ಏನಾಯ್ತು ಉಪಯೋಗಿಸಲ್ಪಡ್ತು. ನಿಮ್ಮ ಕುಟುಂಬ ಇದೇ ರೀತಿಯಲ್ಲಿ ಕರ್ತನಿಗಾಗಿ ಸಾಕ್ಷಿಯಾಗಿರ್ಲಿ. ನಾವು ಸಹ ಕರ್ತನ ಮಹಿಮೆಗಾಗಿ ಏನ್ ಮಾಡಿದ್ರು ಮಾಡೋಣ. ಅದು ಒಂದು ಮಾತು, ದೇವ್ರು ನಮಗೆ ಪಶ್ಚಾತ್ತಾಪ ತಿಳುವಳಿಕೆ ಕೊಡ್ಲಿ, ಅರು ಕೊಡ್ಲಿ. ಇದು ಕೆಟ್ಟದ್ದು, ಇದು ಬೇಡ, ಇದು ಒಳ್ಳೇದು ನಾನು ಮಾಡ್ಬೇಕು.
ನಾನು ಕೆಟ್ಟವನಾಗ್ಬೋದು ಒಳ್ಳೆಯವನಾಗ್ಬೇಕು ಅನ್ನುವಂತ ಪ್ರತಿದಿನ ಪರೀಕ್ಷೆ ನಾವು ಮಾಡ್ಕೊಳ್ಬೇಕು. ಯಾಕಂದ್ರೆ ಎಷ್ಟು ಸಾರಿ ಪರಿಪೂರ್ಣ ಆಗ್ಬೇಕಾದ್ರೆ ನಾವು ಯಾವಾಗ್ಲೂ ಏನ್ ಮಾಡ್ಬೇಕು, ಪ್ರಯತ್ನ ಹೆಚ್ಚು ಪಡ್ಬೇಕು. ನಾವು ಹೆಚ್ಚು ಅದನ್ನ ಬಯಸ್ಬೇಕು. ನಾವು ಒಂದು ವೇಳೆ ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ನಡೀತದೆ, ಎಲ್ಲ ಇದೇ ಲೋಕದಲ್ಲಿ ಎಲ್ಲ ಮಾಡ್ಲೇಬೇಕು, ಎಲ್ಲರೂ ಹಾಗೆ ಇರ್ಲೇಬೇಕು, ಎಲ್ಲ ಈ ಲೋಕದಲ್ಲಿ ಒಂದಕ್ಕೊಂದು ಸಂಬಂಧಪಟ್ಟಿದೆ ಅಂತಂದ್ರೆ ನಾವು ಕರ್ತನಿಗಾಗಿ ಜೀವಿಸೋದಿಲ್ಲ ಮತ್ತು ಕರ್ತನ ನಮಗಾಗಿ ಅನೇಕ ಅದ್ಭುತಗಳು ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತಿನ ನಂಬಿದ್ರೆ ದೇವ್ರ ಮಹಿಮೆನ ನೋಡ್ರಿ. ಆಮೇಲೆ ಕರ್ತನ ಹೀಗೆ ಮಾಡಿ ನಮ್ಗೆ ಸಹಾಯ ಮಾಡ್ಲಿ. ಈ ವಾಕ್ಯದ ಮೂಲಕ ದೇವರ ನಮ್ಮಲ್ಲಿ ಮಾತಾಡಿದಾನೆ. ಈ ವಾಕ್ಯವನ್ನು ದೇವ್ರ ನಮ್ಮ ಹತ್ರ ಆಶೀರ್ವದಿಸ್ಲಿ. ಅದೇ ರೀತಿಯಲ್ಲಿ ನಾವು ಏನ್ ಮಾಡೋಣ, ನಮ್ಮ ಕರ್ತನನ್ನ ಹೆಚ್ಚಿಸೋದಾದ್ರೆ ನಾವು ಹೆಚ್ಚಲ್ಪಡ್ತೇವೆ. ಕರ್ತನಲ್ಲಿ ನಾವು ಹೆಚ್ಚು ನೆಲೆಗೊಂಡಿದ್ರೆ ನಾವು ಹೆಚ್ಚು ಫಲ ಕೊಡ್ತೀವಿ. ಕರ್ತನು ಬರುವವರೆಗೂ ನಾವು ಏನಾಗೋಣ, ಸುವಾಸನೆ ಆಗೋಣ. ಕರ್ತನ ಬೆಳಗ್ಗೆ ತರುವಂತ ಅನೇಕ ಜನರನ್ನ ಕತ್ತಲಿಗಿಂದ ಬಿಡಿಸಿ ಬೆಳಕಿಗೆ ತರಿಸೋಣ. ಕರ್ತನ ರಾಜ್ಯವಾದ ಮಹಿಮೆಗಾಗಿ ಗಂತಿಗಾಗಿ ದೇವರನ್ನು ಉಪಯೋಗಿಸಿಕೊಳ್ಳಲಿ. ಕರ್ತನ ಈ ವಾಕ್ಯ ನಮ್ಮ ಹತ್ರ ಆಶೀರ್ವದಿಸಲಿ. ದೇವರು ನಮಗೆ ಸ್ತೋತ್ರವಾಗಿ.